Dear brothers and sisters, I wish you all a very happy Christmas. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. On this day of Christmas, we have a wonderful promise verse. ಈ ಕ್ರಿಸ್ಮಸ್ ದಿನಕ್ಕಾಗಿ ನಮಗೋಸ್ಕರ ಒಂದು ಸುಂದರವಾದ ವಾಗ್ದಾನ ವಚನವಿದೆ. In Luke 1:32, the Bible says, ಲೂಕ 1:32 ವಚನದಲ್ಲಿ ಸತ್ಯವೇದ ಹೇಳುತ್ತದೆ, Jesus will be great and will be called the Son of the Most High. ಯೇಸುವು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ಎಂದು. The Lord God will give him the throne of his father David. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. Jesus is supreme. ಹೌದು, ಯೇಸುವು ಸರ್ವೋಚ್ಚನಾಗಿದ್ದಾನೆ. Jesus is sovereign. ಯೇಸುವು ಸರ್ವಾಧಿಕಾರಿಯು. He is the King of Kings. ಆತನು ರಾಜಾದಿರಾಜನು. He is the greatest of all. ಆತನು ಎಲ್ಲರಿಗಿಂತ ದೊಡ್ಡವನು. He is all sufficiency. ಆತನು ಸಂಪೂರ್ಣನು. He has all the power. ಆತನಿಗೆ ಎಲ್ಲಾ ಶಕ್ತಿ ಇದೆ. That's what Jesus says in Matthew 28:18. ಇದನ್ನೇ ಮತ್ತಾಯ 28:18 ಹೇಳುತ್ತದೆ. All authority, all power of absolute rule in heaven and on earth has been given to me. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. Yes, the Lord has made him the highest of the kings of the earth. ಈ ಲೋಕದಲ್ಲಿರುವ ಎಲ್ಲಾ ರಾಜರುಗಳಿಗಿಂತ ಮೇಲಿನ ಸ್ಥಾನವು ಆತನಿಗಿದೆ. The Bible says in Revelations 19:16. ಪ್ರಕಟಣೆ 19:16 ವಚನದಲ್ಲಿ ಸತ್ಯವೇದ ಹೇಳುತ್ತದೆ, He has a name written on his robe and on his thigh as King of Kings and Lord of Lords. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದದೆ. Yes, we need to recognize this ನಾವು ಇದನ್ನು ಅರಿತುಕೊಳ್ಳಬೇಕಾಗಿದೆ and worship him as the supreme. ಆತನನ್ನು ಸರ್ವಾಧಿಕಾರಿ ಎಂಬುದಾಗಿ ನಾವು ಆರಾಧಿಸಬೇಕಾಗಿದೆ. No one else can be compared to him. ಆತನೊಂದಿಗೆ ಯಾರನ್ನೂ ಕೂಡ ಹೋಲಿಸಲು ಸಾಧ್ಯವಿಲ್ಲ. In this world, people call Alexander as Alexander the Great. ಈ ಲೋಕದಲ್ಲಿ ಜನರು ಅಲೆಕ್ಸಾಂದ್ರಿಯನನ್ನು ಅಲೆಕ್ಸಾಂಡ್ರಿಯಾ ಎಂಬ ಶ್ರೇಷ್ಠನು ಎಂದು ಕರೆಯುತ್ತಾರೆ. Or Charles the Great. ಅಥವಾ ಚಾರ್ಲ್ಸ್ ಎಂಬ ಶ್ರೇಷ್ಠನು, Frederick the Great. ಫೆಡ್ರಿಕ್ ಎಂಬ ಶ್ರೇಷ್ಠನು. But Jesus is the greatest of all who ever lived. ಆದರೆ ಈವರೆಗೆ ಜೀವಿಸಿರುವವರಲ್ಲಿ ಶ್ರೇಷ್ಠನಾದವನು ಯೇಸುವೇ ಆಗಿದ್ದಾನೆ. Yes, he who is in you is greater than he, the Satan who is in the world. ಹೌದು, ನಿನ್ನೊಳಗಿರುವ ಆತನು ಈ ಲೋಕದಲ್ಲಿರುವ ಸೈತಾನನಿಗಿಂತ ದೊಡ್ಡವನಾಗಿದ್ದಾನೆ. You must always recognize this. ಇದನ್ನು ನೀವು ಯಾವಾಗಲೂ ಗುರುತಿಸಬೇಕು. Keep praising this great God. ಇಂಥ ಉನ್ನತನಾದ ದೇವರನ್ನು ಯಾವಾಗಲೂ ಸ್ತುತಿಸಿರಿ. That's why John the Baptist said, he must become greater and I must become less. ಇದಕ್ಕಾಗಿಯೇ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ನಾನು ತಗ್ಗಿಸಲ್ಪಡಬೇಕು, ಆತನಿಗೆ ಮಹಿಮೆಯಾಗಬೇಕು ಎಂದು. The more God blesses us, we have to say, Lord, you must become greater and I must decrease. ನಮ್ಮನ್ನು ದೇವರು ಎಷ್ಟಾಗಿ ಆಶೀರ್ವದಿಸುತ್ತಾನೋ ಅಷ್ಟು ನಾವು ಹೇಳಬೇಕು, ದೇವರೇ ನಾನು ಕಡಿಮೆಯಾಗಬೇಕು, ನೀನು ಹೆಚ್ಚಾಗಬೇಕು. We cannot in any way promote us ನಾವು ಯಾವುದೇ ರೀತಿಯಲ್ಲಿ ನಮ್ಮನ್ನು ಮೇಲಕ್ಕೆತ್ತಲು ಸಾಧ್ಯವಿಲ್ಲ and say, I am the greatest of all. ನಾನು ಎಲ್ಲದಕ್ಕಿಂತ ದೊಡ್ಡವನು ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. Jesus says, without me you are nothing. ಯೇಸು ಹೇಳುತ್ತಾನೆ, ನಾನಿಲ್ಲದೆ ನೀವು ಏನೂ ಅಲ್ಲ. Yes, Jesus is the greatest. ಹೌದು, ಆತನೇ ದೊಡ್ಡವನು. You can never become great. ನೀವು ಹೀಗೆ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. You are here in this world because of this great Jesus. ಇಂಥ ಶ್ರೇಷ್ಠ ಯೇಸುವಿನಿಂದಾಗಿಯೇ ನೀವು ಈ ಲೋಕದಲ್ಲಿದ್ದೀರಿ. Jesus will be great and will be called the Son of the Most High. ಯೇಸುವು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. How privileged Mary was to carry this great God in her womb. ಇಂಥ ಮಹಾದೇವರನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡ ಮರಿಯಳು ಎಷ್ಟು ಭಾಗ್ಯವಂತಳು. Yes, God has given you also the privilege to carry the great Jesus in you, dear friend.
ಹೌದು, ನಿಮ್ಮೊಳಗೆ ಕೂಡ ಯೇಸುವಿರುವ ಅವಕಾಶವನ್ನು ದೇವರು ನಿಮಗೆ ದಯಪಾಲಿಸಿಕೊಟ್ಟಿದ್ದಾನೆ. Will you welcome him in your heart? ನಿಮ್ಮ ಹೃದಯಕ್ಕೆ ಆತನನ್ನು ಆಹ್ವಾನಿಸುವಿರೋ? When you welcome this great Jesus inside you, he will perform great, wonderful deeds in your life. ನೀವು ಆತನನ್ನು ನಿಮ್ಮ ಹೃದಯಕ್ಕೆ ಆಹ್ವಾನಿಸುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವನು. Loving Jesus. ಪ್ರೀತಿಯುಳ್ಳ ಯೇಸುವೆ, Lord, we have learned that you are such a great God. ನೀನು ಎಂಥ ಮಹಾನ್ ದೇವರು ಎಂಬುದಾಗಿ ನಾವು ಈ ದಿನ ಕಲಿತಿದ್ದೇವೆ. You have all the authority. ನಿನ್ನಲ್ಲಿ ಸರ್ವಾಧಿಕಾರವಿದೆ. You have all the power to rule the world. ಈ ಲೋಕವನ್ನು ಆಳುವ ಎಲ್ಲಾ ಶಕ್ತಿಯು ನಿನಗಿದೆ. You have all the power to redeem your people, Lord. ನಿನ್ನ ಜನರನ್ನು ಬಿಡಿಸುವ ಬಲವು ನಿನ್ನಲ್ಲಿದೆ. Even now, Lord, appear before your children with your great power. ಈ ಸಮಯದಲ್ಲಿ ಕರ್ತನೆ, ನಿನ್ನ ಮಹಾಶಕ್ತಿಯಿಂದ ನಿನ್ನ ಜನರಿಗೆ ನಿನ್ನನ್ನು ತೋರ್ಪಡಿಸಿಕೋ. Perform great miracles for your children, Lord. ನಿನ್ನ ಮಕ್ಕಳಿಗಾಗಿ ದೊಡ್ಡ ಅದ್ಭುತಗಳನ್ನು ಮಾಡು. On this day of Christmas, let a miracle happen in their life. ಈ ಕ್ರಿಸ್ಮಸ್ ದಿನದಂದು ಅವರ ಜೀವಿತದಲ್ಲಿ ಅದ್ಭುತವು ನಡೆಯಲಿ. All the things they are longing for, let them be given to them, Lord. ಯಾವ ವಿಷಯಗಳಿಗಾಗಿ ಅವರು ಹಾತೊರೆಯುತ್ತಿದ್ದಾರೋ ಅದನ್ನು ಅವರು ಪಡೆಯುವಂತಾಗಲಿ. Let young children get married. ಯವನಸ್ಥರಿಗೆ ಮದುವೆಯಾಗಲಿ. Those who do not have children have children. ಯಾರಿಗೆ ಮಕ್ಕಳಿಲ್ಲವೋ ಅವರಿಗೆ ಮಕ್ಕಳಾಗಲಿ. Lord, let the blessings in life be given to them today, Lord. ಅವರ ಜೀವಿತದಲ್ಲಿ ಬೇಕಾದ ಆಶೀರ್ವಾದವು ಈ ದಿನ ಕೊಡಲ್ಪಡಲಿ ದೇವರೇ. Perform great miracles, Lord. ದೊಡ್ಡ ಅದ್ಭುತಗಳನ್ನು ಮಾಡು ದೇವರೇ. Let them say that the Lord has given me so much more than I have even imagined. ನಾನು ನೆನೆಸಿದ್ದಕ್ಕಿಂತ ಹೆಚ್ಚಾಗಿ ದೇವರು ದಯಪಾಲಿಸಿದ್ದಾನೆ ಎಂದು ಅವರು ಹೇಳುವಂತಾಗಲಿ. Let great miracles happen now. ದೊಡ್ಡ ಅದ್ಭುತಗಳು ಈಗಲೇ ನಡೆಯಲಿ. Receive, dear friend. ಸ್ವೀಕರಿಸಿರಿ ನನ್ನ ಪ್ರಿಯ ಸ್ನೇಹಿತರೆ. Receive the great blessings in your life. ದೊಡ್ಡ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಪಡೆಯಿರಿ. Just thank God. ದೇವರಿಗೆ ಸ್ತೋತ್ರ ಹೇಳಿರಿ. Our Lord is a wonder working God. ಆತನು ದೊಡ್ಡ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. Miracles are happening right now. ಈಗಲೇ ಅದ್ಭುತಗಳು ನಡೆಯುತ್ತಿವೆ. Wonders are happening right now. ಆಶ್ಚರ್ಯವಾದ ಕಾರ್ಯಗಳು ನಡೆಯುತ್ತಿವೆ. All things are possible unto him. ಆತನು ಎಲ್ಲವನ್ನೂ ಮಾಡಲು ಶಕ್ತನಾದ ದೇವರು. Nothing is impossible. ಯಾವುದೂ ಆತನಿಗೆ ಅಸಾಧ್ಯವಲ್ಲ. You may even have doubts. ನಿಮಗೆ ಸಂದೇಹವಿರಬಹುದು. But then God is working right now. ಆದರೆ ದೇವರು ಈಗಲೇ ಕಾರ್ಯ ಮಾಡುತ್ತಿದ್ದಾನೆ. The things which had been stolen from you is being given to you right now. ನಿಮ್ಮಿಂದ ಕಸಕೊಳ್ಳಲ್ಪಟ್ಟ ಸಂಗತಿಗಳು ನಿಮಗೆ ಈಗ ಕೊಡಲ್ಪಡುವುದು. The best things are coming into your life. ಉತ್ತಮವಾದ ವಿಚಾರಗಳು ನಿಮ್ಮ ಜೀವಿತಕ್ಕೆ ಬರುತ್ತಿವೆ. Bless them, Lord. ಆಶೀರ್ವದಿಸು ದೇವರೇ. Father, let them say, I am not able to carry the blessings. ಹೊತ್ತುಕೊಳ್ಳಲಾರದಷ್ಟು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಹೇಳುವಂತಾಗಲಿ. Let such be the blessings in their lives. ಅಷ್ಟು ಆಶೀರ್ವಾದಗಳು ಅವರ ಜೀವಿತಕ್ಕೆ ಒದಗಲ್ಪಡಲಿ. Thank you, Jesus. ಸ್ತೋತ್ರ ಯೇಸುವೆ. Thank you, Lord. ಸ್ತೋತ್ರ ಕರ್ತನೆ. More than everything, the indescribable gift of Jesus is coming into your life. ವರ್ಣಿಸಲಶಕ್ಯವಾದ ವರವಾದ ಯೇಸುವು ನಿಮ್ಮ ಜೀವಿತಕ್ಕೆ ಬರಲಿದ್ದಾನೆ. Thank you, Lord. ಸ್ತೋತ್ರ ಕರ್ತನೆ. Thank you for coming into this world. ಈ ಲೋಕಕ್ಕೆ ಬಂದದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೇನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.